ಸಿದ್ಧಯೋಗಿ ನಾರಾಯಣ ಶ್ರೀಗಳ ತ್ರಿಶತಮಾನದ ಜಯಂತ್ಯೋತ್ಸವದ ಅಂಗವಾಗಿ ಆಯೋಜಿಸಿರುವ ಶ್ರೀ ಅಮರ ನಾರಾಯಣ ಶತಕ ಪ್ರವಚನ ಸಪ್ತಾಹವು ಭಕ್ತರಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವ ಮಹತ್ವದ ಕಾರ್ಯಕ್ರಮವಾಗಿದೆ. ಯೋಗಿ ನಾರಾಯಣ ಶ್ರೀಗಳು ತಮ್ಮ ಜೀವನವನ್ನೇ ಸಮಾಜದ ಒಳಿತಿಗಾಗಿ, ಧರ್ಮದ ಪ್ರಚಾರಕ್ಕಾಗಿ ಹಾಗೂ ಮಾನವೀಯ ಮೌಲ್ಯಗಳ ಬೆಳವಣಿಗೆಗಾಗಿ ಸಮರ್ಪಿಸಿದ್ದರು ಎಂದು ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂ.ಆರ್. ಜಯರಾಮ್ ಹೇಳಿದರು. ಧಾರ್ಮಿಕ ಭಕ್ತಿ ಗೌರಿಬಿದನೂರು ನಗರದ ಶ್ರೀ ಶನಿ ಮಹಾತ್ಮ ದೇವಾಲಯದ ಆವರಣದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ತ್ರಿಶತಮಾನೋತ್ಸವ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಪೋತನ ಭಾಗವತ ಹಾಗೂ ಶ್ರೀ ಅಮರ ನಾರಾಯಣ ಶತಕದ ಪ್ರವಚನ ಸಪ್ತಾಹವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂ.ಆರ್. ಜಯರಾಮ್ ಉದ್ಘಾಟಿಸಿ ಮಾತನಾಡಿ, ಶ್ರೀ ಅಮರ ನಾರಾಯಣ ಶತಕವು ಕೇವಲ ಸಾಹಿತ್ಯ ಕೃತಿಯಲ್ಲ, ಅದು ಜೀವನದ ಮೌಲ್ಯಗಳನ್ನು ಸಾರುವ ಆಧ್ಯಾತ್ಮಿಕ ಮಾರ್ಗದರ್ಶಕವಾಗಿದೆ. ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೌಹಾರ್ದತೆ, ಶಾಂತಿ ಮತ್ತು ನೈತಿಕ ಮೌಲ್ಯಗಳನ್ನು ಬಲಪಡಿಸುತ್ತವೆ. ಬ್ರಹ್ಮಾಂಡದಲ್ಲಿ ಪ್ರತಿಯೊಂದಕ್ಕೂ ಜೀವವಿದೆ ಎಂಬುದನ್ನು ಅರಿತುಕೊಂಡು ಎಲ್ಲರೂ ಈ ಸಪ್ತಾಹದಲ್ಲಿ ಭಾಗವಹಿಸಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇಹಲೋಕದಲ್ಲಿ ಈ ಆಸೆ ಪಾಸಗಳಲ್ಲಿ ನಾವು ಮುಳುಗಿ ಇದರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತೇವೆ. ಇದೇ ಸತ್ಯ ಅಂತ ತಿಳ್ಕೊಂಡಿದ್ದೇವೆ, ಇದೇ ಸತ್ಯ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಸ್ವಲ್ಪ ದಿನ ಕಾಲ ಆದಮೇಲೆ ಹೋಗುವಾಗ ಇದು ಸತ್ಯನೇ ಅಂತ ಆವತ್ತು ಗೋಚರವಾಗ್ತದೆ, ಇದು ಯಾವುದೂ ಸತ್ಯವಲ್ಲ. ಪ್ರವಚನಕಾರ ಬೆಂಗಳೂರಿನ ಶ್ರೀ ಮಂಗಳ ಶ್ರೀ ಹರಿಶರ್ಮ ಮಾತನಾಡಿ, ಶ್ರೀ ಅಮರನಾರಾಯಣ ಶತಕವು ಭಕ್ತಿ, ಜ್ಞಾನ ಹಾಗೂ ವೈರಾಗ್ಯದ ಅಮೂಲ್ಯ ಸಂದೇಶಗಳನ್ನು ಒಳಗೊಂಡಿರುವ ಮಹತ್ವದ ಕೃತಿ. ಈ ಶತಕದ ಪ್ರತಿಯೊಂದು ಪದ್ಯವು ಮಾನವ ಜೀವನವನ್ನ ಸನ್ಮಾರ್ಗದತ್ತ ಕೊಂಡೊಯ್ಯುವ ದಿವ್ಯ ಮಾರ್ಗದರ್ಶನವಾಗಿದೆ ಎಂದರು. ಪ್ರವಚನವು ಜೂನ್ 12ರವರೆಗೆ ಪ್ರತಿದಿನ ಸಂಜೆ 6:30 ರಿಂದ 8:30 ಇರಲಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.